ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ನೀವು ಈಗ ಏನು ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಂತಂದ್ರೆ ನಮ್ಮ ಒಂದು ಚಾನಲ್ಲು ಈಗ ಭಾಳಷ್ಟು ದಿನಗಳಿಂದ ವಾಚ್ ಮಾಡೋರಿಗೆ ಈ ಒಂದು ವಿಡಿಯೋ ಏನಕ್ಕಂತ ಗೊತ್ತಿರ್ತದೆ. ಬಿಫೋರ್ ವಿಡಿಯೋ ವಾಚ್ ಮಾಡೋಕ್ಕೆ ಮುಂಚೆನೇ ಏನು ಟಾಪಿಕ್ ಅಂತ ಗೊತ್ತಿರುತ್ತೆ, ಬಟ್ ಯಾರೆಲ್ಲ ಗೊತ್ತಿಲ್ಲ ಇವಾಗ ಕೇಳ್ಕೊರಿ. ನೋಡಿ, ಸ್ಕಾಲರ್ಶಿಪ್ ಅಂತ ಹೇಳಿದೆ ನಾನು, HDFC ಇದು ಭಾಳಷ್ಟು ಸ್ಟೂಡೆಂಟ್ಸ್ಗೆ ಬಂದಿರುವಂಥದ್ದು, ಇವಾಗಲೂ ಕೂಡ ಬರ್ತದೆ. ಸೊ ಹಂಗಾಗಿ ಇದನ್ನು ಲೈವ್ ಪ್ರೂಫ್ ಕೂಡ ಭಾಳಷ್ಟು ತೋರಿಸಿದ್ದೀನಿ. ಅದಕ್ಕೋಸ್ಕರ ಈಗ ಫಸ್ಟ್ ಲಿಸ್ಟ್ ಕೂಡ ಬಿಟ್ಟಿದ್ದು ಹೇಳಿದ್ದೆ, ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದು ಹೇಳಿದೆ, ಈಗ ಮತ್ತು ಥರ್ಡ್ ಲಿಸ್ಟು ಕೂಡ HDFC ಬರ್ತದೆ. ಓಕೆ ನೋಡಿ, ವರ್ಷಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವರು ಅಪ್ಲಿಕೇಶನ್ 2024 ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೋ ಅವ್ರದ್ದು ಇವಾಗ ಥರ್ಡ್ ಲಿಸ್ಟ್ ಮುಗೀತು. ಓಕೆ, 2025 ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರದ್ದು ಕೂಡ ಬಿಡ್ತಾ ಹೋಗ್ತಾರೆ ನಿಮ್ಮದು. ಓಕೆ, ಈಗ ಇಲ್ಲಿ ಹೋಗೋಣ. ಓಕೆ, ಈಗ ರಿಸಲ್ಟಲ್ಲಿ ಹೋಗ್ತೀನಿ, ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸ್ಕಾಲರ್ಶಿಪ್ ರಿಸಲ್ಟಲ್ಲಿ ಹೋದಾಗ ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ ಟು ಆಲ್ ಫ್ರೌಡ್ ಸ್ಕಾಲರ್ಸ್ ಅಂತ ಬಂದಿದೆ. ಸೊ ಹಂಗಾಗಿ ಇಲ್ಲಿ ಹೊಸದಾಗಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇದು ಓಕೆ UG ಸ್ಟೂಡೆಂಟ್ಸ್ಗೆ ಬಂದು ಈಗ ಭಾಳ ದಿನ ಆಗಿತ್ತು. ಬಟ್ ಈಗ ಹೊಸದಾಗಿ ಏನಪ್ಪ ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕಾಣಿಸ್ತಿದೆ ನೋಡಿ, HDFC ಈಗ ಅಂಡರ್ ಗ್ರ್ಯಾಜುಯೇಷನ್ ಅಂತಂದರೆ UG ಸ್ಟೂಡೆಂಟ್ಸ್ ನೋಡ್ತಂತಂದರೆ ಇಲ್ಲಿ ನೇಮ್ಗಳು ಕಾಣಿಸ್ತಾ ಹೋಗ್ತವೆ ನೋಡಿ. ಕರ್ನಾಟಕದ ಈ ಸ್ಟಾರ್ಟಿಂಗ್ ಒಂದು ರಾ ನೋಡಿತಂತಂದರೆ 4 ಜನ ಕರ್ನಾಟಕದವರೇ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕೂಡ ಕೆಳಗಡೆ ಒಂದು ನೋಡಿತಂತಂದರೆ ಅಲ್ಲಿ ಜಾಸ್ತಿ ಕಾಣಿಸ್ತಿಲ್ಲ. ಓಕೆ, ಕರ್ನಾಟಕ ಕಾಣಿಸ್ತಿಲ್ಲ. ಆ್ಯಂಡ್ ಥರ್ಡ್ ರೋದಲ್ಲಿ ಒಬ್ಬರು ಕರ್ನಾಟಕದವರು ಇದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಕೆಳಗಡೆ ಈ ಒಂದು ರಾದಲ್ಲೂ ಕೂಡ ಕರ್ನಾಟಕದವರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಅಂದರೆ ಇಲ್ಲಿ ಇಬ್ಬರು ಕರ್ನಾಟಕದವರು ಇದ್ದಾರೆ. ಹಾಗೆ ಅಂತಂದರೆ ಕರ್ನಾಟಕದವ್ರು ಜಾಸ್ತಿ ಇದ್ದಾರೆ. ಯಾಕಪ್ಪ ಅಂದರೆ ನಮ್ಮೊಂದು ಚಾನಲ್ ಗ್ರೂಪ್ ಕಡೆಯಿಂದ ಕೂಡ ಭಾಳಷ್ಟು ಹುಡುಗರು ಏನು ಮಾಡಿದ್ರೆ ಅಪ್ಲಿಕೇಶನ್ ಹಾಕಿದ್ರಿ. ಹಂಗಾಗಿ ಕರ್ನಾಟಕದ ಹುಡುಗರು ಕೂಡ ಓಕೆ, ನಾವು ಒಂದೇ ಅಂತಲ್ಲ, ಬೇರೆ ಬೇರೆಯವರು ಕೂಡ ಹೇಳಿರ್ತಾರೆ ಸ್ಕಾಲರ್ಶಿಪ್ ಬಗ್ಗೆ. ಸೊ ನಾವು ಕೂಡ ಓಕೆ HDFC ಮಾತ್ರ ಅಪ್ಲಿಕೇಶನ್ ಬಿಟ್ಟಿದ್ದು ಕೂಡ ಲಾಸ್ಟ್ ಡೇಟು ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿರ್ತೀವಿ. ಸೊ ಹಂಗಾಗಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದರೆ ಎಷ್ಟೊಂದು ಹುಡುಗರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ನಮಗೂ ಕೂಡ ನಾವು ಕೂಡ ಅಂದರೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಯಾರೆಲ್ಲ ಸಿಕ್ಕಿದ್ದು ನಮ್ಮ ಗ್ರೂಪ್ ಕಡೆಯಿಂದ ಯಾರಿಗೆಲ್ಲ ಸಿಕ್ಕಿದ್ದು ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಸರಿ, ಓಕೆ, ಈಗ ನಾನು ಒಂದು UG ಒಂದೇ ಹೇಳ್ತಿಲ್ಲ. ಸೊ ಹಂಗಾಗಿ PG ಒಂದು ಸ್ಟೂಡೆಂಟ್ಸು ಕೂಡ ಬಂದೈತೆ. ಆ್ಯಂಡ್ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಕೂಡ ಬಂದೈತೆ. ಎಷ್ಟೆಷ್ಟು ಸ್ಟೂಡೆಂಟ್ಗೆ ಬಂದೈತೆ ಓಕೆ ಅದನ್ನು ಕೂಡ ನೋಡೋದಂತಂದರೆ ನೋಡಿ, UG ಸ್ಟೂಡೆಂಟ್ಸು 1883 ಇದು ಥರ್ಡ್ ಲಿಸ್ಟ್ ಅಂತ ಹೇಳಿದೆ ನಾನು. ಯಾಕಂದರೆ ಈಗ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬಂದಿದ್ದು ಹೇಳಿದ್ದೆ. ಈಗ ಥರ್ಡ್ ಲಿಸ್ಟಲ್ಲೂ ಕೂಡ ಭಾಳಷ್ಟು ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೆಕೆಂಡ್ ಲಿಸ್ಟಲ್ಲಿ 1600 ಸ್ಟೂಡೆಂಟ್ಸನ್ನು ಇತ್ತು. ಈಗ 1883 ಅಂತಂದರೆ ಇದು UG ಸ್ಟೂಡೆಂಟ್ಸ್ಗೆ ಜಾಸ್ತಿ ತೊಗೊಂಡಿದ್ದಾರೆ. UG ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಲೈಕ್ ಎಕ್ಸಾಂಪಲ್ ಈಗ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ನ ಇಂಜಿನಿಯರ್ ತೊಗೊತಾರೆ. ಬಟ್ ಅವ್ರಂತ ಅಷ್ಟೇ ಅಲ್ಲ, ಎಲ್ಲರನ್ನೂ ಕೂಡ ತೊಗೊಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಂಜಿನಿಯರ್ ತೊಗೊಳ್ತಿರ್ತಾರೆ. ಓಕೆ, UG ಯಾವುದೇ ಒಂದು ಕೋರ್ಸ್ಗಳು ಮಾಡ್ತಾರೆ ಅಂಡರ್ ಗ್ರ್ಯಾಜುಯೇಷನಲ್ಲಿ. ನೀವೀಗ ಫಾರ್ ಎಕ್ಸಾಂಪಲ್ ಈಗ ವೆಟರ್ನರಿ, ಅಗ್ರಿಕಲ್ಚರ್, KCET ಎಕ್ಸಾಮ್ ಬರೋದು ಏನೇನೆಲ್ಲ ಹೋಗಿದ್ರು ಅದೆಲ್ಲನೂ ಕೂಡ ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲಿ ಏನು ಮಾಡ್ತಿದ್ದೋ ಅವೆಲ್ಲನೂ ಕೂಡ UG ಒಳಗೆ ಬರ್ತಿರ್ತಾವೆ ನಾರ್ಮಲಾಗಿ. ಓಕೆ, ನೆಕ್ಸ್ಟ್ ಕೂಡ ಇಲ್ಲಿ PG. ಓಕೆ, ಯಾರೆಲ್ಲ UG ಮುಗಿಸ್ಕೊಂಡು PG ಮಾಡೋರು ಸ್ವಲ್ಪ ಅಂದರೆ ಇಲ್ಲಿ ಕಡಿಮೆ ಆಗ್ತಾರೆ. ಓಕೆ, ಸ್ಟೂಡೆಂಟ್ಸ್ ಕಡಿಮೆ ಆಗ್ತಾರೆ. ಬಟ್ ಅವರು ಕೂಡ 954 ಸ್ಟೂಡೆಂಟ್ ತೊಗೊಂಡಿದ್ದಾರೆ. ಆ್ಯಂಡ್ ಸ್ಕೂಲ್ ಅವ್ರ ಸ್ಟೂಡೆಂಟ್ಸು ಕೂಡ 925. ಅಂದರೆ ಇಲ್ಲೂ ಕೂಡ ಈ ಸರ್ತಿ ಈ ಲಿಸ್ಟಲ್ಲೂ ಕೂಡ ಭಾಳಷ್ಟು ಸ್ಟೂಡೆಂಟ್ನ ತೊಗೊಂಡಿದ್ದಾರೆ. ಓಕೆ, ಸೊ ಹಂಗಾಗಿ ಇದು ಮತ್ತೆ ಬಿಡ್ತಾರೆ HDFC ಕೂಡ ಬಿಟ್ಟಾಗ ಕೂಡ ಹೇಳ್ತಿರ್ತೀವಿ. ಸೊ ಹಂಗಾಗಿ ಕೂಡ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಓಕೆ, ನೀವು ಅಂತ ಇದೆ ಈಗ ಹೊಸ್ದಾಗಿ ಬಂದಿರೋದು, ಹೋಗ್ಬಿಟ್ಟು ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ. ಯಾಕಂತಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಿದ ಐಡಿಯಾ ಅಂತ ಇದ್ದೇ ಇರ್ತದೆ. ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಇರ್ತದೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಅಪ್ಲಿಕೇಶನ್ ನಂಬರ್ ನೋಡಿರಿ. ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಿಮ್ಮ ಸ್ಟೇಟ್ ಯಾವುದಂತ ಗೊತ್ತಿರ್ತದೆ. ನಿಮ್ಮ ನೇಮ್ ಅಪ್ಲಿಕೇಶನ್ ನಂಬರ್ ನಿಮ್ಮದೇ ಆಗಿತ್ತಂದರೆ ಅಥವಾ ನಿಮ್ಮ ರಿಸಲ್ಟು ಕೂಡ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ನಿಮ್ಮ ಒಂದು ಪ್ರೊಫೈಲಲ್ಲೂ ಕೂಡ ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಅಂತಂದರೆ. ಓಕೆ, ನೀವು ಪ್ರೊಫೈಲಲ್ಲೂ ಕೂಡ ನೋಡ್ಬೋದು ಅಥವಾ ಇಲ್ಲೇ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಅಂತಂದರೆ ಈಗ ನೇಮ್ಸ್ಗಳಿಗೆ ಬಂದಲ್ಲಿ ಇಲ್ಲಿ ಮೇಲ್ಗಡೆ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ನಿಮ್ಗೆ ಅಪ್ಲಿಕೇಶನ್ ನಂಬರ್ ಎಲ್ಲಿ ಸಿಗಿಲ್ಲಪ್ಪ ಅಂತ ಅನ್ನೋದಂತಂದರೆ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಹಾಕ್ಕೊಂಡ್ಬಿಟ್ರೆ ನೀವು ಸರ್ಚ್ ಕೊಡ್ತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಸೆಲೆಕ್ಟ್ ಆಗಿದ್ದರೆ ಈ ರೀತಿ ಬರ್ತದೆ. ಅಥವಾ ನೀವು ಇನ್ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅದು ಬರೋದಿಲ್ಲ. ಓಕೆ, ಸೊ ಹಂಗಾಗಿ ಹೋಗ್ಬಿಟ್ಟು ಒಂದು ಟೈಮ್ ಚೆಕ್ಔಟ್ ಮಾಡ್ಕೋರಿ. ಯಾಕಂದರೆ ಇದು 1 ವರ್ಷ ಇನ್ ಕೇಸ್ ಸೆಲೆಕ್ಟ್ ಆಗಿತ್ತಂದರೆ ನೀವು ಆ ಕೋರ್ಸ್ ಕಂಪ್ಲೀಟ್ ಆಗೋರು ಕೂಡ ಸ್ಕಾಲರ್ಶಿಪ್ ಬರ್ತಾ ಇರ್ತದೆ. ಸೊ ಎನಿವೇ ಎಲ್ಲರೂ ಕೂಡ ಯಾರೆಲ್ಲ ಸ್ಕಾಲರ್ಶಿಪ್ ಬಂದೈತೆ ಇದು ಕಂಗ್ರ್ಯಾಚುಲೇಷನ್. ಸೊ ಮೋರ್ ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.